ಹಾಯ್ ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. 200 ಗ್ರಾಮಷ್ಟು ತೊಗರಿಬೇಳೆ ಹಾಗೂ ಹೆಸರುಬೇಳೆ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕಿಡಿ. ಅದಕ್ಕೆ ಒಂದು ಟೊಮೊಟೊ, ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ಹಾಕಿ ಬೇಯಲಿಕ್ಕಿಡಿ. ಒಂದು ಕಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಸಣ್ಣ ಈರುಳ್ಳಿ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸರು ಹಾಕ್ಕೊಳ್ಳಿ. ಮೀಡಿಯಮಾಗಿ ಬೆಂದಂತಹ ಕಾಳು 1.5 ಸೌಟಷ್ಟು ತೊಗೊಳ್ಳಿ. ಬೆಂದಂತಹ ಟೊಮೊಟೊ, ಹಸಿಮೆಣಸಿನ್ಕಾಯಿ ತೊಗೊಳ್ಳಿ. 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಾಳು ಮೆಣಸು ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಹುಣಸೆ ಹಣ್ಣನ್ನು, ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಬೆಂದಂತಹ ಕಾಳು ಬೇಯಿಸಿದಂಥ ಕಟ್ಟನ್ನು ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಬಿಟ್ಕೊಂಡ ನಂತರ ಅದು ಕಾಳನ್ನು ತೆಗೆದಿರ್ತೀರಲ್ಲ, ಆ ಸಪ್ರಸಕ್ಕೆ ಕಡ್ಡಿಯನ್ನೆಲ್ಲ ಬಿಡಿಸಿ ತೊಳೆದಿಟ್ಕೊಂಡಂತಹ ನುಗ್ಗೆ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಅದಕ್ಕೆ ಉಪ್ಪು ಹಾಕಿರಬೇಕು. ಕಾಳು ಬೇಯಿಸುವಾಗಲೇ ಕಾಳಿಗೆ ಉಪ್ಪು ಹಾಕಿರಬೇಕು. ಇದರ ನಂತರ ನಾವು ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಈಗ ಬಾಣಲೆಯನ್ನು ಇಟ್ಕೊಂಡು ಬೆಂದಂತಹ ಸೊಪ್ಪು ಕಾಳನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ನಾವು ಎಣ್ಣೆ ಹಾಕಿ, ಎಣ್ಣೆ ಕಾಯ್ಲಿಕ್ಕೆ ಬಿಡಿ. ಕಾದ ನಂತರ ಅದಕ್ಕೆ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಸಾಸಿವೆ, 1 ಕಡ್ಡಿ ಕರಿಬೇವು ಹಾಗೂ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಆ ಒಗ್ಗರಣೆಗೆ 1 ಈರುಳ್ಳಿಯನ್ನು ಹಾಕ್ಕೊಳ್ಳಿ. 1 ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಬೆಂದಂತಹ ಕಾಳು ಮತ್ತು ಬೆಂದಂತಹ ಸೊಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಬೇವಾಗ ಹಾಕಿರೋದ್ರಿಂದ ಇಲ್ಲಿ ಉಪ್ಪನ್ನು ನೀವು ಒಮ್ಮೆ ಟೇಸ್ಟ್ ಮಾಡಿ, ಬೇಕಿದ್ದಲ್ಲಿ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಕಾಳು ರೆಡಿ ಆಯಿತು. ಬಸ್ಸಾರಿನ ಜೊತೆ ಕಾಳು ರೆಡಿ ಆಯಿತು. ಸಾಂಬಾರು ಮಾಡಲಿಕ್ಕೆ ನಾವು ಕಾಳು ಸೊಪ್ಪು ಬೇಯಿಸಿದಂತಹ ಕಟ್ಟನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಖಾಲಿ ಮಾಡಿ ಇಟ್ಕೊಳ್ಳೋಣ. ಬೇಯಿಸಿದ್ದ ಪಾತ್ರೆಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಹಾಗೆ ಜೀರಿಗೆ ಸ್ವಲ್ಪ ಹಾಕಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಕೊಟ್ಟ ನಂತರ ಅದಕ್ಕೆ ರುಬ್ಬಿಟ್ಟಂತಹ ಖಾರನ ಹಾಕ್ಕೊಂಡು, ಹಾಗೆ ನೋಡಿ ಅದೇ ಪಾತ್ರೆನ ಯೂಸ್ ಮಾಡಿದ್ದೀನಿ. ಅದಕ್ಕೆ ಸಾಸಿವೆ, ಕರಿಬೇವು ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಒಂದು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನಾವು ರುಬ್ಬಿಟ್ಟಂಥ ಖಾರ ಹಾಕಿ, ಹಾಗೆ ಬೇಳೆಕಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಬೇಕಿದ್ದಲ್ಲಿ ಉಪ್ಪು ಹಾಕ್ಕೊಳ್ಳಿ. ಮುದ್ದೆ, ಅನ್ನ ಜೊತೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡಿ.